ಹೇಗೆ ನೆನಪು ಮಾಡ್ತೀರಿ? ನಮ್ಮ ಒಳ್ಳೆ ಸ್ನೇಹಿತರಾಗಿದ್ದರು. ಹರೀಶ್ ರೈ ಸಿನಿಮಾದಲ್ಲಿ ಹೆಸರು ಮಾಡಿದ ನಂತರ ಇಲ್ಲಿ ಯಾವಾಗಲೂ ಉಡುಪಿಗೆ ಬರ್ತಾಯಿದ್ರು. ಪರ್ಯಾಯ ಟೈಮಲ್ಲಿ ಎಲ್ಲ ನಾನು ಗೆಸ್ಟಾಗಿ ಸುಮಾರು ಸಮಯ ಅವರನ್ನು ಕರೆಸ್ತಾ ಇದ್ದೆ. ಅವರು ನನ್ನ ಒಳ್ಳೆ ಸ್ನೇಹಿತರಾಗಿದ್ದರು. ಮತ್ತು ಒಳ್ಳೆ ಉಡುಪಿ ಅಂದರೆ ಅವರಿಗೆ ಉಡುಪಿ ಮತ್ತು ಶಿರೂರು ಪರ್ಯಾಯ ಅಂದರೆ ತುಂಬ ಇಷ್ಟ ಅವರಿಗೆ. ಯಾವಾಗಲೂ ಎಲ್ಲೋ ಯಾವ ಶೂಟಿಂಗಲ್ಲಿ ಇದ್ದರೂ ಶಿರೂರು ಪರ್ಯಾಯ ಟೈಮಲ್ಲಿ ಉಡುಪಿಗೆ ಬಂದು ಹೋಗ್ತಾಯಿದ್ರು. ಮತ್ತು ಅವ್ರಿಗೊಂದು ಕೇಸಲ್ಲಿ ಒಂದು ಇದಾಗಿ ಸ್ವಲ್ಪ ಪ್ರಾಬ್ಲಮ್ ಆಯ್ತಲ್ಲ ಮೊದಲೇ. ಹರೀಶ್ ರಾಯ್ ಅವರ ಮೂಲತಃ ನಿಜವಾದ ಹೆಸರು ಹರೀಶ್ ಆಚಾರ್ಯ. ಕಾಲೇಜು ದಿನಗಳಲ್ಲಿ ಅವರು ಹರೀಶ್ ರೈ ಅಂತ ಹೆಸರು ಕೊಟ್ಟಿದ್ದರು. ಅವರು ಕಾಲೇಜ್ ದಿನಗಳಲ್ಲಿ ಬನ್ನಂಜರಾಜ ತಂಡ ಮತ್ತು ಹರೀಶ್ ರೈ ತಂಡಕ್ಕೆ ಯಾವಾಗಲೂ ಹೊಡೆದಾಟ ನಡೆಯುತ್ತಿತ್ತು. ಒಂದು ಟೈಮಲ್ಲಿ ಬನ್ನಂಜರಾಜ ತಂಡಕ್ಕೆ ಹರೀಶ್ ರೈ ತಂಡ ಹೊಡಿತದೆ. ಆಗ ಬನ್ನಂಜರಾಜ ತಂಡ ಹರೀಶ್ ರಾಯ್ದ ಕಸಿನ್ ಪ್ರದೀಪ್ ಆಚಾರ್ಯ ಪುಟ್ಟ ಅಂತ ಅನ್ನೋವರಿಗೆ ಚೂರಿ ಆಗ್ತಾರೆ. ಆನಂತರ ಇವ್ರದ್ದು ರೌಡಿ ಶೀಟರ್ ಓಪನ್ ಆಗುತ್ತೆ ಇಲ್ಲಿ. ಆ ಟೈಮಲ್ಲಿ ಪಾಂಗಾಳ ರಾಮ ಅಂತ ಒಬ್ಬ ರೌಡಿ ಇದ್ದ. ಪಾಂಗಾಳ ರಾಮ ಮತ್ತು ಹರೀಶ್ ರೈ ನೋಡಲಿಕ್ಕೆ ಒಂದೇ ಥರ ಇದ್ದರು ಅವರಿಬ್ಬರು. ಪಾಂಗಾಳ ರಾಮ ಏನಾದರೂ ರಾಬ್ರಿ ಅಥವಾ ಏನಾದರೂ ಮಾಡಿದರೆ ಹರೀಶ್ ರೈಯನ್ನು ತಗೊಂಡೋಗಿ ಪೊಲೀಸ್ನವರು ಎನ್ಕ್ವೈರಿ ಮಾಡ್ತಿದ್ರು. ಆ ಟೈಮಲ್ಲಿ ಇಲ್ಲಿ ರಥಬೀದಿಯಲ್ಲಿ ಬಚ್ಚಿರ ಮಾಸ್ಟರ್ ಅಂತ ಜಯರಾಮ್ ಮಾಸ್ಟರ್ ಅಂತ ಒಬ್ಬರು ಮಾಸ್ಟರ್ ಇರ್ತಾರೆ. ಅವರು ಹರೀಶ್ ರೈ ತಂಗಿ ವಿದ್ಯಾರಾಣಿಗೆ ತಮಾಷೆ ಮಾಡ್ತಾರೆ. ಅದಕ್ಕೆ ಈ ಹರೀಶ್ ರೈ ಮತ್ತು ಹಿತೇಂದ್ರ ಬಂದು ಬಚ್ಚಿರ ಮಾಸ್ಟರ್ಗೆ ಹೊಡಿತಾರೆ. ಹೊಡೆದ ನಂತರ ಸ್ವಲ್ಪ ದಿನದ ನಂತರ ಬಚ್ಚಿರ ಮಾಸ್ಟರ್ದು ಯಾರೋ ಕೊಲೆ ಮಾಡ್ತಾರೆ. ಆ ಕೊಲೆ ಕೇಸಲ್ಲಿ ಹರೀಶ್ ರೈ ಮತ್ತು ಹಿತೇಂದ್ರ, ಮೋಹನ್ ದಾಸ್ ಕಿಣಿ ಇವರೆಲ್ಲ ಅಕ್ಯೂಸ್ಡ್ ಆಗಿದ್ದರು. ಅಲ್ಲಿ ಆ ನಂತರ ಜೈಲು ಪಾಲಾಗ್ತಾರೆ. ಮತ್ತು ಜೈಲಿಂದ ಹೊರಗೆ ಬಂದ ನಂತರ ಇವರಿಗೆ ಹರೀಶ್ ರೈ ಅದನ್ನು ರಥಬೀದಿಯಲ್ಲಿ ಚಿನ್ನದ ಅಂಗಡಿ ಎಲ್ಲ ಮಾಡ್ತಾಯಿದ್ರು. ಚಿನ್ನದ ವ್ಯಾಪಾರ ಎಲ್ಲ ಮಾಡ್ತಾಯಿದ್ರು. ಆನಂತರ ಇವರಿಗೆ ಉಪೇಂದ್ರ ಅವರದ್ದು ಪರಿಚಯ ಆಗುತ್ತೆ. ಉಪೇಂದ್ರ ಪರಿಚಯ ಆದ ನಂತರ ಉಪೇಂದ್ರ ಶೂಟಿಂಗಲ್ಲಿ ಇವರು ಹೆಲ್ಪ್ ಮಾಡ್ತಾರೆ. ಉಪೇಂದ್ರ ಅವರಿಗೆ ಇವರು ಹೆಲ್ಪ್ ಮಾಡ್ತಾರೆ. ಆನಂತರ ಉಪೇಂದ್ರ ಪರಿಚಯವಾಗಿ ಉಪೇಂದ್ರ ಓಮ್ ಪಿಕ್ಚರಲ್ಲಿ ಇವರಿಗೊಂದು ಚಾನ್ಸ್ ಕೊಡ್ತಾರೆ. ನಂತರ ಇದು ಹಳೆ ಕೇಸು ಇವ್ರದ್ದು ಓಪನ್ ಆಗಿ ಈ ಜಯರಾಮ್ ಮಾಸ್ಟರ್ ಕೇಸಲ್ಲಿ ಇವರಿಗೆ ಶಿಕ್ಷೆ ಆಗುತ್ತೆ. ಶಿಕ್ಷೆ ಆಗಿ ಹರೀಶ್ ರೈ ಜೈಲಲ್ಲಿ ಇದ್ದರು. ಅವ್ರಿಗೆ ಆ ಟೈಮಲ್ಲಿ ಯಾರೂ ಅವರಿಗೆ ಬಿಡಿಸ್ತಿರಲ್ಲ. ಒಂದು ಮಾಧ್ಯಮವೊಂದರಲ್ಲಿ ಇವರ ಕತೆ ಬಂದ ನಂತರ ಮುತ್ತಪ್ಪ ರೈ ಇವರನ್ನು ನೋಡಿ ಇದು ಓಮ್ ಪಿಕ್ಚರಲ್ಲಿ ನನ್ನ ರೋಲ್ ಮಾಡಿದ್ದಾನೆ, ಇವನನ್ನು ಬಿಡಿಸ್ಬೇಕಂತೇಳಿ ಮುತ್ತಪ್ಪ ರೈ ಅವರನ್ನು ಜೈಲಿಂದ ಹೊರಗೆ ತರಿಸಿ ಮುತ್ತಪ್ಪ ರೈ ಬಿಡಿಸ್ತಾರೆ. ಆ ನಂತರ ಪುನಃ ಸಿನಿಮಾದಲ್ಲೆಲ್ಲ ಆ್ಯಕ್ಟ್ ಮಾಡ್ತಾರೆ. ನಂತರ ಸಿನಿಮಾದಲ್ಲೆಲ್ಲ ಹೆಸರು ಮಾಡ್ತಿದ್ರು. ಸ್ವಲ್ಪ ಸಮಯ ಮತ್ತು ಸಿನಿಮಾಗಳಿಗೆ ಅವಶ್ಯಕ ಇರಲಿಲ್ಲ. ಮತ್ತು ಯಶ್ ಅವರು ಕರೆದು ಕೊಟ್ಟು ಇವರಿಗೆ KGF ಅಲ್ಲಿ ಇವರಿಗೆ ಚಾನ್ಸ್ ಕೊಟ್ಟರು. ನನ್ನ ಹತ್ರ ಯಾವಾಗಲೂ ಹೇಳ್ತಿದ್ರು, ಯಶ್, ದರ್ಶನ್, ಶಿವರಾಜ್ ಕುಮಾರ್ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತ ಯಾವಾಗಲೂ ಹೇಳ್ತಿದ್ರು. ಆದರೆ ಒಂದು ಬೇಸರ ಸಂಗತಿ ಏನಂದರೆ ಇವರು ಕೊನೆಯ ದಿನದಲ್ಲಿ ತುಂಬ ಕಷ್ಟಪಟ್ಟರು. ಅದೊಂದು ನಮಗೆ ಭಾರಿ ಬೇಸರ. ತುಂಬ ಚಿತ್ರಹಿಂಸೆ ಪಟ್ಟು ಕಷ್ಟಪಟ್ಟರು. ನನಗೆ ಯಾವಾಗಲೂ ಮೆಸೇಜು, ಯಾವಾಗಲೂ ವಿಡಿಯೋ ಕಾಲೆಲ್ಲ ಮಾಡ್ತಾಯಿದ್ರು. ಅದೊಂದು ನಮಗೆ ಭಾರಿ ಬೇಸರ ಸಂಗತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.